ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಹುಟ್ಟುಹಬ್ಬ ಎಂದರೆ ವಿಶೇಷ ದಿನ. ಈ ದಿನ ದೇವರ ಆಶೀರ್ವಾದ ಪಡೆಯುವುದು ತುಂಬ ಮುಖ್ಯ. ಹುಟ್ಟುಹಬ್ಬದ ದಿನ ಯಾವ ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹುಟ್ಟುಹಬ್ಬದ ದಿನ ಶುದ್ಧ ಚಿಂತನೆ ಮತ್ತು ಉಪವಾಸ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಬೇಕು. ಉಪವಾಸ ಅಥವಾ ಒಳ್ಳೆಯ ಆಹಾರ ಸೇವನೆ ಮಾಡುವುದು ಶ್ರೇಷ್ಠವಾದದ್ದು. ಮನಸ್ಸನ್ನು ಶುದ್ಧಗೊಳಿಸಲು ಧ್ಯಾನ ಅಥವಾ ಪ್ರಾರ್ಥನೆ ಮಾಡಬೇಕು. ದೇವರ ಪೂಜೆ ಮತ್ತು ಹೋಮ. ಶ್ರೀ ಗಣೇಶ ಪೂಜೆ ಶುಭಾರಂಭಕ್ಕಾಗಿ ಮೊದಲು ಗಣಪತಿ ಹೋಮ ಅಥವಾ ಪೂಜೆ ಮಾಡುವುದು ಉತ್ತಮವಾದದ್ದು. ಅಗ್ನಿಹೋಮ. ಈ ದಿನ ನವರತ್ನ ಹೋಮ, ಆಯುಷ್ ಹೋಮ ಅಥವಾ ಮಹಾಮೃತ್ಯುಂಜಯ ಹೋಮ ಮಾಡಿದರೆ ದೀರ್ಘಾಯುಷ್ಯ ದೊರಕುತ್ತದೆ. ಭಗವದ್ಗೀತಾ ಪಾರಾಯಣ ಅಥವಾ ಮಂತ್ರ ಜಪ. ಹುಟ್ಟುಹಬ್ಬದ ದಿನ ಭಗವದ್ಗೀತಾ ಪಾರಾಯಣ ಅಥವಾ ಶ್ರೀ ಸೂಕ್ತಲಕ್ಷ್ಮಿ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಯಶಸ್ಸು ಸಿಗುತ್ತದೆ. ಈ ದಿನ ಯಾವ ಮಂತ್ರಗಳನ್ನು ಹೇಳಿದರೆ ಏನು ಪ್ರಯೋಜನವಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಐಶ್ವರ್ಯ ಮತ್ತು ಸಮೃದ್ಧಿಗೆ ಈ ಮಂತ್ರವನ್ನು ಜಪಿಸಿ. ಓಂ ನಮಃ ಶಿವಾಯ. ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಈ ಮಂತ್ರ. ಓಂ ಹಂ ಹನುಮತೆ ನಮಃ. ಶಕ್ತಿಗಾಗಿ ಈ ಮಂತ್ರವನ್ನು ಜಪಿಸಿ. ದಾನ, ಧರ್ಮ ಮತ್ತು ಪಿತೃತರ್ಪಣ. ಹುಟ್ಟುಹಬ್ಬದ ದಿನ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗಿದೆ. ನಮ್ಮ ಪಿತೃದೇವತೆಗಳ ಆಶೀರ್ವಾದ ಪಡೆಯಲು ಗೋದಾನ, ಗಂಗೆ ಪೂಜೆ, ತಿಲತರ್ಪಣ ಮಾಡುವುದು ಶ್ರೇಷ್ಠ. ಕುಟುಂಬದ ಆಶೀರ್ವಾದ ಮತ್ತು ವಿಶೇಷ ಪೂಜೆ. ತಂದೆ ತಾಯಿಯರ ಆಶೀರ್ವಾದ. ದೀರ್ಘಾಯುಷ್ಯ ಮತ್ತು ಯಶಸ್ಸಿಗಾಗಿ ತಂದೆ ತಾಯಿಯರ ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಗತ್ಯ. ಕುಲದೇವತಾ ಪೂಜೆ. ನಿಮ್ಮ ಕುಲದೇವರ ಅಥವಾ ಇಷ್ಟದೇವರ ಆರಾಧನೆ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ. ಈ ವಿಧಾನಗಳನ್ನು ಅನುಸರಿಸಿದರೆ ಹುಟ್ಟುಹಬ್ಬದ ದಿನ ಯಶಸ್ಸು, ಆರೋಗ್ಯ
ಆಯಸ್ಸು ಮತ್ತು ಸಮೃದ್ಧಿ ನಮ್ಮ ಜೀವನದಲ್ಲಿ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.